ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುಂದರಾಜು. ಒಳಸಂದರ್ಶನಕ್ಕೆ ಅನುಮತಿಯನ್ನ ಕೊಡಬೇಕು ಅಂತೇಳಿ ನಟ ದರ್ಶನ್ ಕೋರ್ಟ್ನ ಮೊರೆ ಹೋಗಿದ್ರು. ನಂತರ ಕೋರ್ಟ್ ಕೂಡ ಒಂದು ಅನುಮತಿಯನ್ನ ನೀಡಿ ಒಂದು ಒಪ್ಪಿಗೆ ಆದೇಶವನ್ನು ಕೂಡ ಮಾಡಿತ್ತು. ಆದ್ರೆ ಕೋರ್ಟ್ ಕೊಟ್ಟರು ಕೂಡ ಈಗ ಜೈಲಿನ ಅಧಿಕಾರಿಗಳು ಕೊಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಈಗ ಕಾಡೋದಕ್ಕೆ ಶುರು ಮಾಡಿರುವಂತದ್ದು. ಯಾಕಂದ್ರೆ ಒಳಸಂದರ್ಶನಕ್ಕೆ ಸಂಬಂಧಪಟ್ಟಂತೆ ಈಗ ಜೈಲಿನಲ್ಲಿ ಒಂದು ಹೊಸ ಸರ್ಕ್ಯುಲೇಷನ್ ಕೂಡ ಹೊರಡಿಸಿದರೆ ಆ ಒಂದು ಸರ್ಕ್ಯುಲೇಷನ್ ಪರವಾಗಿ ಯಾವ ರೀತಿಯ ಒಂದು ಜೈಲಿನ ಕೈದಿಗಳಿರ್ಬೋದು ಮತ್ತೆ ವಿಚಾರಣಾಧೀನ ಕೈದಿಗಳೇನಿದ್ರೆ ಅವರಿಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಇದೆಯಾ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ಕೆಲವು ಮಾರ್ಗಸೂಚಿಗಳನ್ನು ಕೂಡ ಈಗ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಹೊರಡಿಸಿರೋದು ಕೂಡ ಕಂಡು ಬರುತ್ತೆ. ಆ ಒಂದು ನಿಯಮಗಳ ಪ್ರಕಾರ ನಟ ದರ್ಶನ್ಗೆ ಒಳ ಸಂದರ್ಶನದಲ್ಲಿ ಒಂದು ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಮತ್ತೆ ಶುರುವಾಗ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಹೊರಡಿಸಿರುವಂತಹ ಈ ಒಂದು ಹೊಸ ಸರ್ಕ್ಯುಲೇಷನ್ ಏನಿದೆ ಅದರಲ್ಲಿ ಸುಮಾರು 7-8 ನಿಯಮಗಳನ್ನ ಅಳವಡಿಕೆ ಮಾಡಿದ್ರೆ ಆ ಒಂದು ನಿಯಮಗಳಲ್ಲಿ ಕೆಲವು ರೂಲ್ಸ್ ಏನಿದೆ ಅದನ್ನ ನೋಡಿದ್ರೆ ನಟ ದರ್ಶನ್ಗೆ ಜೈಲಿನ ಒಳಗಡೆ ಒಂದು ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ಒಂದು ಅವಕಾಶ ಸಿಗುವಂತದ್ದು ಕೂಡ ಒಂದು ಸ್ವಲ್ಪ ಮರೀಚಿಕೆ ಆಗಿ ಉಳಿಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಈ ಒಂದು ನಿಯಮಗಳಲ್ಲಿ ಕೆಲವು ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಯಾವುದೇ ಒಂದು ಆರೋಪಿ ಅಥವಾ ಕೈದಿ ಏನಿದ್ರೆ ಆತ ತೀವ್ರ ಒಂದು ಅನಾರೋಗ್ಯಕ್ಕೆ ಈಡಾಗಿರಬೇಕು ಮತ್ತೆ ನಡೆಯೋದಕ್ಕೆ ಆಗದಂತ ಒಂದು ಸ್ಥಿತಿಯಲ್ಲಿರಬೇಕು ಅಥವಾ ಹಾಸಿಗೆ ಹಿಡಿದಿರುವಂತಹ ಸ್ಥಿತಿಯಲ್ಲಿದ್ರೆ ಮಾತ್ರ ಆತನನ್ನ ಒಳ ಸಂದರ್ಶನದಲ್ಲಿ ಕುಟುಂಬಸ್ಥರು ಭೇಟಿ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಡೋದಕ್ಕೆ ಒಂದು ಅವಕಾಶ ಇರುತ್ತೆ. ನಂತರ ಆತ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರಬೇಕು. ಅಂತ ಸಂದರ್ಭದಲ್ಲಿ ವೈದ್ಯರ ಒಂದು ಸಲಹೆ ಮೇರೆಗೆ ಆತನನ್ನ ಕುಟುಂಬಸ್ಥರು ಭೇಟಿ ಮಾಡೋದಕ್ಕೆ ಕೂಡ ಅವಕಾಶ ನೀಡೋದಕ್ಕೆ ಆ ಒಂದು ಸರ್ಕ್ಯುಲೇಷನ್ ಅಲ್ಲಿ ಉಲ್ಲೇಖ ಆಗಿರುವಂತದ್ದು. ಇನ್ನು ಉಳಿದಂತೆ ಯಾವುದೇ ಕೈದಿ ಅಥವಾ ಆರೋಪಿ ಬಿಡುಗಡೆಗೆ ಇನ್ನೇನು 2 ತಿಂಗಳ ಒಂದು ಮುಂಚೆ ಏನಿದ್ರೆ ಆ ಒಂದು ಸಮಯದಲ್ಲಿ ಆತನನ್ನ ಭೇಟಿ ಮಾಡೋದಕ್ಕೆ ಕೂಡ ಒಂದು ಅವಕಾಶ ಇರುತ್ತೆ. ಯಾಕಂದ್ರೆ ಬಿಡುಗಡೆಯ ನಂತರ ಆತ ಎಲ್ಲಿ ವಾಸ ಮಾಡಬೇಕು ಮತ್ತೆ ಆತನ ಉದ್ಯೋಗ ಮತ್ತೆ ಬೇರೆ ಒಂದು ಕೆಲವು ಸಲಹೆ ಸೂಚನೆಗಳನ್ನ ಪಡ್ಕೊಳ್ಳೋ ಸಲುವಾಗಿ ಆತನ ಕುಟುಂಬಸ್ಥರು ಮತ್ತೆ ಸಂಬಂಧಿಕರನ್ನ ಭೇಟಿ ಮಾಡೋದಕ್ಕೆ ಕೂಡ ಒಂದು ಅವಕಾಶ ಇರುವಂತದ್ದು. ಇನ್ನು ಯಾವುದೇ ಕೈದಿ ಅಥವಾ ಆರೋಪಿಯ ಒಂದು ಕುಟುಂಬಸ್ಥರು ವಿಕಲಚೇತನರಾಗಿದ್ರೆ ಅಥವಾ ಗರ್ಭಿಣಿ ಸ್ತ್ರೀಯರಾಗಿದ್ರೆ ಅಂತವರನ್ನ ಒಳ ಸಂದರ್ಶನದಲ್ಲಿ ಭೇಟಿ ಆಗೋದಕ್ಕೆ ಕೂಡ ಒಂದು ಅವಕಾಶ ಇದೆ. ಇದರ ಒಂದು ಹೊರತುಪಡಿಸಿದಂತೆ ಇನ್ನು ಉಳಿದಂತೆ ಯಾವುದೇ ರೀತಿಯಲ್ಲೂ ಕೂಡ ಕೈದಿ ಅಥವಾ ಆರೋಪಿಗಳು ಒಳ ಸಂದರ್ಶನದಲ್ಲಿ ಭೇಟಿ ಆಗೋದಕ್ಕೆ ತೀರಾ ಕಷ್ಟ ಅಂತಾನೆ ಕೂಡ ಈಗ ಹೇಳಲಾಗ್ತಿರುವುದು. ಈಗಾಗಲೇ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಕೂಡ ಈಗ ಹೊಸದಾಗಿ ಹೊರಡಿಸಿರುವಂತಹ ಈ ಒಂದು ಮಾರ್ಗಸೂಚಿಗಳಲ್ಲಿ ಕೆಲವು ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೆಲವು ವಿಶೇಷ ಚೇತನರಿಗೆ ಸಂಬಂಧಪಟ್ಟಂತೆ ಮಾತ್ರ ಒಂದು ಅವಕಾಶವನ್ನು ನೀಡೋದಕ್ಕೆ ಅನುವು ಇರುತ್ತೆ. ಇನ್ನು ಉಳಿದಂತೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಒಂದು ಒಳ ಸಂದರ್ಶನದಲ್ಲಿ ಭೇಟಿ ಆಗೋದಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ ಅಂತೇಳಿ ಕೂಡ ಈಗ ಆ ಒಂದು ಸರ್ಕ್ಯುಲೇಷನ್ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ಆದ್ರಿಂದ ನಟ ದರ್ಶನ್ ತಮ್ಮ ಕುಟುಂಬಸ್ಥರನ್ನ ಒಳ ಸಂದರ್ಶನದಲ್ಲಿ ಭೇಟಿ ಆಗಬೇಕು ಅನ್ನೋ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸಿ ಒಂದು ಅರ್ಜಿಯನ್ನ ಹಾಕಿದ್ರು. ಮತ್ತೆ ಕೋರ್ಟ್ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿತ್ತು. ಆದ್ರೆ ಈಗ ಜೈಲಿನ ಅಧಿಕಾರಿಗಳು ಮತ್ತೆ ಈ ಒಂದು ನಿಯಮಾವಳಿಗಳು ಕೂಡ ಈಗ ದರ್ಶನ್ಗೆ ಅಡ್ಡಿ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಆದ್ರಿಂದ ದರ್ಶನ್ ಪಾಲಿಗೆ ಈ ಒಂದು ಒಳ ಸಂದರ್ಶನ ಅನ್ನೋ ಕನಸಾಗಿ ಉಳಿತಾ ಅನ್ನೋ ಒಂದು ಪ್ರಶ್ನೆ ಈಗ ಮತ್ತೆ ಕಾಡ್ತಾ ಇರೋದು. ಮತ್ತೆ ಇದೇ ವೇಳೆ ಒಳ ಸಂದರ್ಶನಕ್ಕೆ ಹೋಗುವಂತಹ ಒಂದು ವ್ಯಕ್ತಿಗಳೇನಿದ್ರೆ ಅವ್ರಿಗೂ ಕೂಡ ಕೆಲವು ಕಂಡೀಷನ್ಸ್ ಕೂಡ ಈಗ ಇಲ್ಲಿ ಅಪ್ಲೈ ಆಗುತ್ತೆ. ಯಾವುದೇ ಒಳ ಸಂದರ್ಶನಕ್ಕೆ ಹೋಗುವಂತಹ ವ್ಯಕ್ತಿಗಳು ತಮ್ಮ ಕೈದಿ ಅಥವಾ ಆರೋಪಿಗಳನ್ನ ಭೇಟಿ ಆಗೋದಕ್ಕೂ ಮುನ್ನ ಜೈಲಿನ ಅಧಿಕಾರಿಗಳಿಗೆ ಒಂದು ಮನವಿ ಮಾಡಿ ಒಂದು ಅರ್ಜಿಯನ್ನು ಹಾಕಬೇಕು. ಅದಕ್ಕೆ ಅವರು ಲಿಖಿತ ರೂಪದಲ್ಲಿ ಜೈಲಿನ ಅಧಿಕಾರಿಗಳು ಕೂಡ ಒಂದು ಒಪ್ಪಿಗೆಯನ್ನು ಕೂಡ ಕೊಡಬೇಕಾಗುತ್ತೆ. ನಂತರ 30 ನಿಮಿಷದ ಅವಧಿಯಲ್ಲಿ ಮಾತ್ರ ಭೇಟಿಯಾಗಬೇಕು. ಮತ್ತೆ ಅದಕ್ಕೋಸ್ಕರ ಒಂದು ನಿಗದಿತ ಕೊಠಡಿ ಏನಿದೆ ಆ ಒಂದು ಕೊಠಡಿಯಲ್ಲಿ ಮಾತ್ರ ಭೇಟಿ ಆಗಬೇಕು ಅಂತೇಳಿ ಒಂದು ನಿಯಮಗಳು ಕೂಡ ಇರುವಂತದ್ದು. ಮತ್ತೆ ಈ ಒಂದು ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳು ಕೂಡ ಅಲ್ಲಿ ಒಳಗಡೆ ಇರಬೇಕಾಗುತ್ತೆ. ಅವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಭೇಟಿ ಮಾಡಬೇಕು ಅಂತೇಳಿ ಒಂದು ನಿಯಮಗಳು ಕೂಡ ಈಗ ಇರುವಂತದ್ದು. ಹೀಗೆ ಸಾಕಷ್ಟು ನಿಯಮಗಳು ಕೂಡ ಈಗಾಗಲೇ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಹೊರಡಿಸಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ಕ್ಯುಲೇಷನ್ ಕೂಡ ಈಗಾಗಲೇ ಜಾರಿಯಾಗಿದ್ದು ಅದರ ಅನುಸಾರವೇ ಎಲ್ಲರೂ ಕೂಡ ಅದನ್ನ ಫಾಲೋ ಮಾಡಬೇಕಾಗುತ್ತೆ ಅಂತೇಳಿ ಒಂದು ಕಠಿಣ ಒಂದು ಎಚ್ಚರಿಕೆ ಕೂಡ ಈಗ ಕೊಟ್ಟಿರುವಂತದ್ದು. ಸದ್ಯ ಈಗಾಗಲೇ ನಟ ದರ್ಶನ್ ಪರಪ್ನಾಗರ ಜೈಲು ಸುಮಾರು 7-8 ತಿಂಗಳು ಕೂಡ ಆಗಿರೋದು. ಅವರು ತಮ್ಮ ಕುಟುಂಬಸ್ಥರನ್ನ ಭೇಟಿಗೆ ಬರುವಂತ ಸಂದರ್ಭದಲ್ಲಿ ಒಳಭಾಗದಲ್ಲಿ ಒಂದು ಭೇಟಿ ಆಗಬೇಕು ಅಂತೇಳಿ ಒಂದು ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿ ಈಗಾಗಲೇ ಕೋರ್ಟ್ನ ಮೊರೆ ಕೂಡ ಹೋಗಿದ್ರು. ಆದ್ರೆ ಈಗ ಜೈಲಿನ ಈ ಒಂದು ಹೊಸ ಸರ್ಕ್ಯುಲೇಷನ್ ಅವರಿಗೆ ಕೂಡ ಒಂದ್ ಸ್ವಲ್ಪ ಕಂಟಕ ಆಗುವಂತ ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ. ಆದ್ರೆ ಈಗ ಕೋರ್ಟ್ನಲ್ಲಿ ಕೂಡ ಒಂದು ಅನುಮತಿ ಸಿಕ್ಕಿರೋದ್ರಿಂದ ಅವರು ಜೈಲಿನ ಅಧಿಕಾರಿಗಳ ಬಳಿ ಒಂದು ಮನವಿಯನ್ನು ಮಾಡಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸುವಂತ ಸಾಧ್ಯತೆ ಇದೆ. ಆದ್ರೆ ಜೈಲಿನ ಅಧಿಕಾರಿಗಳು ಅದನ್ನು ಯಾವ ರೀತಿ ಪರಿಗಣನೆ ಮಾಡ್ತಾರೆ, ಅವರಿಗೆ ವಿಶೇಷವಾಗಿ ಕುಟುಂಬಸ್ಥರದ ಭೇಟಿ ಆಗೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾರಾ ಇಲ್ಲ
ಇಲ್ವಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಸದ್ಯ ಈಗಾಗಲೇ ಇದು ಜೈಲಿನ ಅಧಿಕಾರಿಗಳ ಆ ಒಂದು ಅಂಗಳಕ್ಕೆ ಈ ಒಂದು ಒಳ ಸಂದರ್ಶನದ ಒಂದು ಚೆಂಡು ಕೂಡ ತಲುಪಿದ್ದು, ಅಲ್ಲಿ ಮುಂದೆ ಅವರಿಗೆ ಅವಕಾಶ ಸಿಗುತ್ತಾ ಇಲ್ವೋ ಅದನ್ನ ಕಾದ್ ನೋಡ್ಬೇಕಾಗುತ್ತೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.